ನನ್ನ ಎಲ್ಲ ಪಿ ಎಮ್ ಬಿ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ಈವ್ನಿಂಗ್. ಸೊ ನೋಡಿ, ನೀವು ಇವತ್ತು ಮಾರ್ನಿಂಗಿಂದ ಸತತವಾಗಿ ವಿಡಿಯೋಗಳ ಬಗ್ಗೆ ಕಾಯ್ತಾ ಇದ್ದೀರಿ, ಏನಾದರೂ ಅಪ್ಡೇಟ್ ಬರುತ್ತಾ ಅಂಥೇಳಿ. ಸೊ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ನೀವು ಜಾಯ್ನ್ ಆಗಿದ್ದೀರಿ, ಕೌನ್ಸ್ಲಿಂಗ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಸೊ ಪ್ಯಾರಾಮೆಡಿಕಲ್ ಇವತ್ತು ಈ ತಿಂಗಳ ಆಗಸ್ಟ್ ತಿಂಗಳ ಕೊನೆಯ ದಿನ, ಇವತ್ತು 31 ಇದೆ. ಓಕೆ, ನೆಕ್ಸ್ಟ್ ಮಂತ್ ನಿಮ್ಗೆ ಏನಾದರೂ ಅಪ್ಡೇಟ್ ಆಗ್ಬೋದು. ನೆಕ್ಸ್ಟ್ ಮಂತ್ ಅಂದರೆ 1ನೇ ತಾರೀಕಿಗಂತೂ ಇಲ್ಲ, ಮುಂದಿನ ತಿಂಗಳಿಂದ ನಿಮಗೇನಾಗುತ್ತೆ ಅಂದರೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಬಟ್ ಇವತ್ತು 31 ಇವತ್ತು ಏನಾಗಿದೆ ಅಂತ ನೋಡೋದಾದರೆ, ಆ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಯಾವುದೇ ಥರದಂಥ ಅಪ್ಡೇಟ್ ಆಗಿಲ್ಲ. ಯಾಕಾಗಿಲ್ಲ ಅಂತಂದರೆ, ನಿಮ್ಮ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ಲೇಟ್ ಆಗುತ್ತೆ. ಲೇಟ್ ಅಂದರೆ ಎಲ್ಲಿ ತನಕ ಅಂತಂದರೆ, ಮುಂದಿನ ತಿಂಗಳು 15ನೇ ತಾರೀಕು ತನಕನೂ ಕೂಡ ಯಾವುದೇ ಥರದಂಥ ಒಂದು ಅಪ್ಡೇಟ್ಗಳು ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಸಿಕ್ಕರೂ ಕೂಡ ಏನಂತಂದರೆ, ಭಾಳ ಅಂದರೆ ನಿಮಗೆ ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಕೊಡ್ಬೋದು, ಅಥವಾ ಸೋಮವಾರ ಅಥವಾ ಮಂಗಳವಾರ ದಿನ ಮತ್ತೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಎಕ್ಸ್ಟೆನ್ಷನ್ ಕೊಡ್ಬೋದು. ಸೋಮವಾರ ಅಥವಾ ಮಂಗಳವಾರ ಗೊತ್ತಾಗುತ್ತೆ. ಮತ್ತು ಒಂದು 2-3 ದಿನ ಏನು ಮಾಡ್ಬೋದು ಅಂತಂದರೆ, ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ, ಅಂದರೆ SSLCಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಇದ್ರಲ್ಲ, ಅವರು ರಿಸಲ್ಟ್ ಬಂದಿದೆ, ಅವರುಗಳಿಗೆ ಕೂಡ ಒಂದು 2 ದಿನ ಕೊಡ್ಬೋದು. ಸೋಮವಾರ ಅಥವಾ ಮಂಗಳವಾರ ಗೊತ್ತಾಗುತ್ತೆ. ಇನ್ ಕೇಸ್ ಆಫ್ ಸೋಮವಾರ ಅಥವಾ ಮಂಗಳವಾರ ಏನಾದರೂ ಎಕ್ಸ್ಟೆನ್ಷನ್ ಮಾಡಲಿಲ್ಲಪ್ಪ ಅಂತಂದರೆ, ನಿಮ್ಮಗಳಿಗೆ 15 ತಾರೀಕಿನ ನಂತರ ನಿಮ್ಮಗಳಿಗೆ ಡೇಟ್ಗಳನ್ನು ಕನ್ಫರ್ಮೇಷನ್ ಕೊಡ್ತಾರೆ. ಅಂದರೆ ಕೌನ್ಸ್ಲಿಂಗ್ ಕನ್ಫರ್ಮೇಷನ್ಸ್, ರಿಜೆಕ್ಟ್ ಲಿಸ್ಟ್ ಇರ್ಬೋದು, ರ್ಯಾಂಕ್ ಲಿಸ್ಟ್ಗಳನ್ನು ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 15 ತಾರೀಕಿನ ನಂತರ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಆದರೆ ತುಂಬ ಒಳ್ಳೆಯದು, ಓಕೆನಾ. ಸೊ ಬಟ್ ಇವತ್ತು ಯಾವುದೇ ಥರಂಥ ಅಪ್ಡೇಟ್ ಇಲ್ಲ. ಎಲ್ಲರಿಗೂ ಕೂಡ ಮೆಸೇಜ್ ಬರ್ತಾ ಇದ್ದಾವೆ, ಅಪ್ರೂವ್ಡ್ ಅಂತ ಬರ್ತಾ ಇದೆ, ರಿಜೆಕ್ಟ್ ಅಂತ ಬರ್ತಾ ಇದೆ, ಸಬ್ಮಿಟ್ ಅಂತ ಸ್ಟೇಟಸ್ ಇದೆ. ಸೊ ಅದನ್ನು ನೀವು ಲಾಗಿನ್ ಮಾಡಿ ನೋಡಿಕೊಳ್ಳ್ರಿ. ಆಮೇಲೆ ವೇಟ್ ಮಾಡಬೇಕು, ಬೇರೆ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಕೂಡ ಬೋರ್ಡ್ನವರೇ ಮಾಡಬೇಕು, ನಿಮ್ಮ ಕಡೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ವೇಟ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿಟ್ಕೊಳ್ಳಿ. ಯಾಕಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನಾವು ಲೈವಲ್ಲಿ ಹೋಗಿರ್ತೀವಿ, ಗೊತ್ತೇ ಇರೋದಿಲ್ಲ. ಲೈವ್ ಮುಗಿದ ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ, ಮೆಸೇಜ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಬೆಲ್ ಐಕನ್ ಆ್ಯಕ್ಟಿವ್ ಮಾಡಿಟ್ಕೊಳ್ರಿ, ನಿಮ್ಮ ಒಂದು ಕೌನ್ಸ್ಲಿಂಗ್ ಮುಗಿಯೋ ತನಕ. ಓಕೆನಾ. ಗುಡ್ ನೈಟ್.